ಮುರುಘಾ ಮಠದ ಪೀಠಾಧ್ಯಕ್ಷ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗುತ್ತೆ. ಮೊದಲ ಕೇಸು. ಕೋರ್ಟ್ ಸೂಚನೆ ಮೇರೆಗೆ ಮಠಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಿದೆ ಸರ್ಕಾರ. ಮುರುಘಾಶ್ರೀಗೆ ಚಿತ್ರದುರ್ಗ ಜಿಲ್ಲಾ ಪ್ರವೇಶವನ್ನು ನಿರ್ಬಂಧಿಸಿ ಹೈಕೋರ್ಟ್ ಅವರಿಗೆ ಜಾಮೀನನ್ನು ಕೂಡ ಕೊಟ್ಟಿತ್ತು. ಅವರು ಚಿತ್ರದುರ್ಗಕ್ಕೆ ಬರೋ ಹಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ದಾವಣಗೆರೆಯ ವಿರಕ್ತ ಮಠದಲ್ಲಿ ಮುರುಘಾಶ್ರೀಗಳು ಇದ್ದರು. ಇವತ್ತು ಚಿತ್ರದುರ್ಗ ಕೋರ್ಟ್ಗೆ ಮುರುಘಾಶ್ರೀಗಳನ್ನು ಹಾಜರುಪಡಿಸಲಾಗುತ್ತೆ. ಮುರುಘಾಶ್ರೀಗಳಿಗೆ ಬಂಧನವೋ ಬಿಡುಗಡೆಯೋ ಒಂದು ವೇಳೆ ಏನಾದರೂ ಕನ್ವಿಕ್ಟ್ ಆಯಿತು ಅಂದರೆ ಇವತ್ತೇ ಇಮಿಡಿಯೇಟಾಗಿ ಅವ್ರನ್ನ ವಶಕ್ಕೆ ಪಡ್ಕೋತಾರೆ, ಮತ್ತೆ ಅವ್ರಿಗೆ ಜೈಲಾಗುತ್ತೆ. ಇಲ್ಲ ಅಂತಂದರೆ ನಿರ್ದೋಷಿ ಅಂತ ಆಯಿತು ಅಂತಂದರೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ಬೋದು ತಾತ್ಕಾಲಿಕವಾಗಿ. ಸೊ ಇವೆಲ್ಲವೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಮುರುಘಾಶ್ರೀಗಳು ಇದೆಲ್ಲ ಆದ ನಂತರ ಅವರು ಮಠಕ್ಕೆ ಹೋಗಲಿಲ್ಲ, ಮಠಕ್ಕೆ ಹೋಗಬಾರ್ದು ಅಂತಕ್ಕಂಥ ಆದೇಶವನ್ನು ಕೋರ್ಟ್ ಕೊಟ್ಟಿತ್ತು, ಕಂಡೀಷನ್ ಕೂಡ ಹಾಕಿತ್ತು ಜಾಮೀನು ಕೊಡಬೇಕಾದ್ರೆ. ಹಾಗಾಗಿ ಅವರು ದಾವಣಗೆರೆಯಲ್ಲಿದ್ದರು. ದಾವಣಗೆರೆಯಿಂದ ಇವತ್ತು ಅವರು ಚಿತ್ರದುರ್ಗಕ್ಕೆ ಬರಬೇಕಾಗುತ್ತೆ, ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಮುಂದೇನು ಅಂತಕ್ಕಂಥದ್ದು 11 ಗಂಟೆಯ ನಂತರ ತೀರ್ಪು ಪ್ರಕಟವಾದ ನಂತರ ಗೊತ್ತಾಗುತ್ತೆ. ತೀರ್ಪು ಪ್ರಕಟ ಆಗಬೇಕು. ಅಲ್ಲೇನು ಹೇಳ್ತಾರೆ ಕೋರ್ಟ್ನಲ್ಲಿ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತಕ್ಕಂಥದ್ರ ಮೇಲೆ ಮುರುಘಾಶ್ರೀಗಳ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಪೋಕ್ಸೋ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಬೇರೆ ಇತರೆ ಕೇಸ್ಗಳಿಗಿಂತ ಹೆಚ್ಚು ಕಠಿಣವಾಗಿ ನಿರ್ಧಾರಗಳನ್ನು ಕೈಗೊಳ್ತಾರೆ ಸಾಮಾನ್ಯವಾಗಿ. ಯಾಕೆಂದರೆ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ಕೇಸ್ ಇದು. ಹಾಗಾಗಿ ಪ್ರಮುಖವಾಗಿ ಕೆಲವು ಅವರ ವಸ್ತ್ರಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದರು, ಅದೆಲ್ಲ ರಿಪೋರ್ಟ್ಗಳೆಲ್ಲ ಇದೆ. ಅದನ್ನು ಸಾಬೀತು ಮಾಡೋದಕ್ಕೆ ಆಗಿದೆಯಾ, ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಓಕೆ, ಮುರುಘಾಶ್ರೀ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಹೈಲೈಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. 2022 ಅಕ್ಟೋಬರ್ 27ನೇ ತಾರೀಕು 694 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. 694 ಬೃಹತ್ ಚಾರ್ಜ್ ಶೀಟೇ ಅದು. ಚಿತ್ರದುರ್ಗದ ಡಿವೈಎಸ್ಪಿ ಅನಿಲ್ರಿಂದ 347 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ವಿಕ್ಟಿಮ್ಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿರುತ್ತೆ, ಆಮೇಲೆ ಕಂಪ್ಲೇಂಟ್ ಕೊಟ್ಟ ಟೈಮಿಂಗ್ ರೆಕಾರ್ಡ್ ಆಗಿರುತ್ತೆ, ಫಿಸಿಕಲ್ ಎವಿಡೆನ್ಸ್ ಏನಿರುತ್ತೆ ಅದನ್ನು ನೋಡಿರ್ತಾರೆ, ಸ್ಥಳ ಮಹಾಜರ್ ಟೈಮ್ನಲ್ಲಿ ಏನೇನಾಗಿರುತ್ತೆ ಅದನ್ನೆಲ್ಲ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. 2023 ಜನವರಿ 10ನೇ ತಾರೀಕು 2ನೇ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರುತ್ತೆ. ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಕೆಲ ಅಂಶಗಳು ಕೆಲವರ ಹುಬ್ಬೇರಿಸ್ತಾ ಇತ್ತು. 761 ಪುಟಗಳ ಚಾರ್ಜ್ ಶೀಟನ್ನು ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸರು ಸಲ್ಲಿಕೆಯನ್ನು ಮಾಡಿದರು. ಟೈಮ್ ಲೈನನ್ನು ಕೂಡ ನಾವು ಹೇಳ್ಬಿಡ್ತೀವಿ ನಿಮಗೆ. 2023 ನವೆಂಬರ್ 8ನೇ ತಾರೀಕು ಹೈಕೋರ್ಟ್ನಿಂದ ಮುರುಘಾಶ್ರೀಗಳಿಗೆ ಜಾಮೀನು ಸಿಕ್ತು. ಈ ಒಂದು ಪ್ರಕರಣದಲ್ಲೇ ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ಜಿಲ್ಲಾ ನ್ಯಾಯಾಲಯ ಎಲ್ಲರದ್ದು ಎಂಟ್ರಿ ಇರೋದನ್ನು ನಾವು ನೋಡ್ಬೋದು. ಸೊ ಆ ಟೈಮ್ ಲೈನ್ ಪ್ರಕಾರ ಮಾಹಿತಿ ಕೊಡ್ತಾ ಇದ್ದೀವಿ. 2023 ನವೆಂಬರ್ 16ನೇ ತಾರೀಕು ಜಿಲ್ಲಾ ಕಾರಾಗೃಹದಿಂದ ಮುರುಘಾಶ್ರೀ ಬಿಡುಗಡೆ ಆಗ್ತಾರೆ. 2ನೇ ಪೋಕ್ಸೋ ಕೇಸ್ನಲ್ಲಿ ಮತ್ತೆ ನವೆಂಬರ್ 20ಕ್ಕೆ ಅಂದರೆ ಬಿಡುಗಡೆಯಾದ 4 ದಿನಗಳ ಒಳಗೆ ಮತ್ತೆ ಶ್ರೀಗಳನ್ನು ಬಂಧಿಸಲಾಗುತ್ತೆ. ಯಾಕಂದರೆ ವಿಪರೀತ ಪ್ರೆಷರ್ ಇರುತ್ತೆ ಆಚೆಗಡೆ, ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗಳಿರುತ್ತೆ, ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ, ನಾಟಕೀಯ ಬೆಳವಣಿಗೆಗಳಾಗ್ತಾ ಇರುತ್ತೆ. ಅದಾದ ನಂತರ ನವೆಂಬರ್ 20ರ ಸಂಜೆ ವೇಳೆಗೆ ಹೈಕೋರ್ಟ್ ಸೂಚನೆ ಮೇರೆಗೆ ಮತ್ತೆ ಬಿಡುಗಡೆ ಆಗುತ್ತೆ. ಮುರುಘಾಶ್ರೀ ಜಾಮೀನು ರದ್ದತಿ ಕೋರಿ ಸುಪ್ರೀಂ ಕೋರ್ಟ್ನ ಮೊರೆ ಕೂಡ ಹೋಗಲಾಗುತ್ತೆ. ಮೇ 27, 2024ರಂದು ಕೋರ್ಟ್ ಎದುರು ಮುರುಘಾಶ್ರೀ ಶರಣಾಗಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಕೆಲ ಖಡಕ್ ನುಡಿಗಳನ್ನೇ ಸುಪ್ರೀಂ ಕೋರ್ಟ್ ನುಡಿದಿರುತ್ತೆ. 2024 ಅಕ್ಟೋಬರ್ 7ನೇ ತಾರೀಕು ಮುರುಘಾಶ್ರೀ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ. ಇದು ಈ ಪ್ರಕರಣ ಸಾಗಿ ಬಂದ ಹಾದಿ. ಪ್ಯಾರಲಲ್ ಆಗಿ ಮುರುಘಾಶ್ರೀಗೆ ಯಾವಾಗ ಜೈಲ್ ಪಾಲಾಗಬೇಕಾಗಿ ಬಂತು, ಯಾವಾಗ ಅವರು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ರು, ಏನೇನು ಕಂಡೀಷನ್ಸನ್ನು ಹಾಕಿ ಬೇಲನ್ನು ಕೊಡಲಾಗಿದೆ, ಎಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಮಠವನ್ನು ನಂಬುವಂತಹ ಭಕ್ತರಿಗೂ ಕೂಡ ಹಲವು ಜಿಜ್ಞಾಸೆಗಳಿದ್ದಾವೆ. ಏನಾಗಬಹುದು ಅನ್ನುವಂತಹ ಜಿಜ್ಞಾಸೆ. ಯಾರು ಸರಿ, ಯಾರು ತಪ್ಪು, ಆರೋಪ ಸಾಬೀತಾಗುತ್ತಾ, ದೋಷಿನ ನಿರ್ದೋಷಿನ ಎಲ್ಲ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ನಾನು ಆಗಲೇ ಕೇಳ್ತಾ ಇದ್ದೆ ನಿಮಗೆ, ಹೈಲೈಟ್ಸ್ ಏನಿತ್ತು ವಾದ ಪ್ರತಿವಾದದ್ದು ಅಂತ. ಟೈಮ್ ಲೈನ್ ನೋಡಿದ್ವಿ ನಾವು, ಪ್ರಕರಣ ಸಾಗಿ ಬಂದಂತಹ ಹಾದಿ. ಬಟ್ ಹೈಲೈಟ್ಸ್ ಪ್ರಮುಖವಾಗಿ ವಾದ ಪ್ರತಿವಾದದಲ್ಲಿ ಯಾರಿಗೆ ಯಾವ ವಿಚಾರಗಳು ಅಡ್ವಾಂಟೇಜ್ ಆಗ್ಬೋದು, ಯಾರಿಗೆ ಯಾವ ವಿಚಾರ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅಂತ. ಖಂಡಿತವಾಗೂ ಮಮತಾ, ಏನು ಸಂತ್ರಸ್ತರು ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ನಡೆದಿರುವಂತಹ ಸಾಕ್ಷ್ಯ ವಿಚಾರಣೆ ವೇಳೆ ಏನು ಮುರುಘಾಶ್ರೀ ಕೊನೆಗೆ ವಿಕ್ಟಿಮ್ಸ್ ತೆರಳ್ತಾ ಇದ್ರು, ಆ ಸಂದರ್ಭದಲ್ಲಿ ಏನು ಅಪ್ರಾಪ್ತ ಬಾಲಕಿಯರನ್ನ ವಾರ್ಡನ್ ರಶ್ಮಿ ಕರ್ಕೊಂಡೋಗಿ ಬಿಡ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಒಂದು ವಿಚಾರಣೆ ನಡೆದಿರುವಂತದ್ದು. ಈ ಆಧಾರದ ಮೇಲೆ ಮುರುಘಾಶ್ರೀಗೂ ಕೂಡ ಕಂಟಕ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಎವಿಡೆನ್ಸ್ ವೇಳೆ ಯಾವುದೇ ರೀತಿ ಸೂಕ್ತ ಸಾಕ್ಷ್ಯಾಧಾರಗಳು ಒಂದು ಚಾರ್ಜ್ ಶೀಟ್ ನಲ್ಲಿ ಲಭ್ಯವಾಗದ ಹಿನ್ನೆಲೆಯಲ್ಲಿ ಮುರುಘಾಶ್ರೀಗೆ ಒಂದು ಬಿಡುಗಡೆ ಭಾಗ್ಯವೂ ಕೂಡ ಸಿಗಬಹುದು
ಎಂಬ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಆದ್ರೆ ಏನು ಫೋಕ್ಸೋ ಕೇಸಲ್ಲಿ ಒಂದು ವಿಕ್ಟಿಮ್ಸ್ 164 ಹೇಳಿಕೆ ಆಧಾರದ ಮೇಲೂ ಕೂಡ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮುರುಘಾಶ್ರೀ ಮತ್ತು ಮುರುಘಾಶ್ರೀ ಬೆಂಬಲಿಗರಿಗೂ ಕೂಡ ಭಾರಿ ಆತಂಕ ಮನೆ ಮಾಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಏನು ಮುರುಘಾಶ್ರೀಯ ಪ್ರಕರಣ ಸತತ 3 ವರ್ಷಗಳ ಕಾಲ ಒಂದು ವಿಚಾರಣೆ ನಡೆಸಿದಂತ ಚಿತ್ರದುರ್ಗ ಜಿಲ್ಲಾ 2ನೇ ಅಪರ ಸತ್ರ ನ್ಯಾಯಾಲಯವು ಇಂದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟಿಸುವ ಹಿನ್ನೆಲೆಯಲ್ಲಿ ಅಂದ್ರೆ 11 ಗಂಟೆಗೆ ಖುದ್ದಾಗಿ ಆರೋಪಿ ಒನ್ನಾಗಿರುವ ಮುರುಘಾಶ್ರೀ ಹಾಗೂ ಆರೋಪಿ ರಶ್ಮಿ ಮತ್ತು ಆರೋಪಿ ಪರಮಶಿವಯ್ಯ ಕೂಡ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ತೀರ್ಪನ್ನ ಕೋರ್ಟ್ ಪ್ರಕಟಿಸಲಿದೆ. ಮಮತಾ. ರೈಟ್ ಸಿದ್ದರಾಜು, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡಿ, ಜನ ಕಾನೂನಿನ ಮೇಲೆ ನಂಬಿಕೆಯನ್ನು ಇಡೋದಕ್ಕೆ ಕೆಲವು ಎಕ್ಸಾಂಪಲ್ಸ್ಗಳು ಇಂಥ ಪ್ರಕರಣಗಳು. ಹಾಗಾಗಿ ನಿಜಕ್ಕೂ ಕೂಡ ಅವ್ರ ಮೇಲೆ ಯಾರಾದರೂ ಪಿತೂರಿಯನ್ನು ಮಾಡಿದ್ರ, ಆ ಪಿತೂರಿ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಡೀತಾ, ಅಥವಾ ನಿಜಕ್ಕೂ ಏನಾದರೂ ದೋಷ ಆಗಿದೆಯಾ ಇವರಿಂದ, ಇದನ್ನು ಸೂಕ್ಷ್ಮವಾಗಿ ಕೋರ್ಟ್ ಗಮನಿಸಿರುತ್ತೆ. ಗೊತ್ತಾಗುತ್ತೆ ಇವತ್ತು 11 ಗಂಟೆಗೆ ಏನು ಎತ್ತ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸನ್ನು ನಮಗೆ ನ್ಯೂಸ್ನಲ್ಲಿ ಕೊಡ್ತಾ ಹೋಗ್ತೀರಿ.